ಹಿಂಗೆ ಚೀರಾಕತ್ತಿ? ಹಾ, ಯಾರಿಗೆ ಹೇಳಕತ್ತಿ ನಿನ್ನ ಚೀರ್ಬೇಡ ಅಂತೇಳಿ? ಏನಾಯ್ತು ನಿನಗೆ? ಹಾ ಗೆಳೆಯ, ಏನಾಯ್ತು? ಗೆಳೆಯ, ಆ ಬಿಳಿ ಬೆಕ್ಕು ಆ ಮೂಲೆಯಲ್ಲಿ ಕುಳಿತಿದೆ ಗೆಳೆಯ, ಆ ಮೂಲೆಯಲ್ಲಿ ಕುಳಿತಿದೆ. ಓಹೋ, ಆ ಬಿಳಿ ಬೆಕ್ಕಿಗಂತೆಯಾ? ಹಾ 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 ಹಾ, ನಿಮ್ಮಿಬ್ಬರು ಜೋಡಿ ಸೂಪರ್ ಗೆಳೆಯ. ಹಾ ಹಾ, ಅಂದ ಹಾಗೆ ಮನೆಯಲ್ಲಿ ವೈನಿ ಇಲ್ವಾ? ಯಾಕೆ, ನೀನು ಲಗ್ನವಾಗಿಲ್ವಾ? ಆತ್ಮ, ಅದನ್ನ ನಾಳೆ ರಾತ್ರಿಯಿಂದ ಹೇಳ್ತೀನಿ. ನಾನು ಬೆಳಗ್ಗೆ ಬಹುಬೇಗ ಹೊರಡಬೇಕು. ನಾನು ನಿನಗೆ ರಾತ್ರಿ ಪುನಃ ಸಿಗ್ತೇನೆ ನಾಳೆ. ನಿನಗೇನಾದರೂ ಬೇಕಾಗಿದ್ರೆ ನೀನೇ ತೆಗೆದುಕೊಂಡು ಬಾ, ಹೋಗಿ. ಗೆಳೆಯ, ನಾನು ನಾಳೆನೇ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೆ. ಬೇಡ ಅಪ್ಪ ಅಂತ, ಬಹಳ ದೂರದಿಂದ ಬಂದು ನಾಳೆ ಒಂದು ದಿವಸ ಇದ್ದು ಈಗ ಆ ರೂಮ್ನಲ್ಲಿ ಹೋಗಿ ಮಲ್ಕೋ. ರಾತ್ರಿ ತಡವಾಯ್ತು. ಸರಿ ಗೆಳೆಯ, ಇರ್ತೀನಿ. ಒಂದಿನ ಇದ್ದು ನಿನ್ನ ಕಥೆನ ಪೂರ್ತಿ ಕೇಳೇ ಹೋಗ್ತೀನಿ. ಸರಿ, ಹಾಗಾದ್ರೆ ನಾನು ಮಲ್ಕೋತೀನಿ. ಮಲ್ಕೋ, ಆ ರೂಮ್ನಲ್ಲಿ ಮಲ್ಕೋ. ಸರಿ ಗೆಳೆಯ, ನಾನು ಇಲ್ಲೇ ಮಲ್ಕೋತೀನಿ. ಮತ್ತು ನೀನು? ನಾ ಇಲ್ಲೇ ಮಲ್ಕೋತೀನಿ. ಸರಿ. ಸತ್ಯ, ಆತ್ಮನನ್ನು ಬಿಟ್ಟು ಅಲ್ಲಿ ಆ ಮನೆಗೆ ಅದನ್ನ ವಿಷಯ ಏನೈತಲ್ಲ ಅದ ದ್ರಾಕ್ಷಕ್ಕೆ ಹೇಳೋದ್ಬೇಡ್ಲಿಪ್ಪ. ಅದು ಕರೇಲೆ ಆ ದೆವ್ವದ ಹವಳಿ ಬಗ್ಗೆ ಅಕ್ಕ ಹೇಳುದ ಬೇಡ. ನಂಗೆ ಹೆದರಿಕೆ ಬರತ್ತಲಿಪ್ಪ. ಈಗ ಆತ್ಮಾನಂದ ಮನ್ಯಾಗ ಏನ್ ಮಾಡ್ತಿರ್ಬೋದು? ಯವ್ವ, ಮಲ್ಕೋ ಹೋಗು ಆತ್ಮ. ಈ ಜನ್ಮದಲ್ಲಿ ನಿನ್ನ ಜೊತೆ ಬಾಳುವ ಸೌಭಾಗ್ಯ ನನಗಿಲ್ಲ. ನೀನಾದ್ರೂ ಚೆನ್ನಾಗಿರು. ಆತ್ಮ ಆತ್ಮ ಅವನ ಹೆಸರು ತೆಗಿಬೇಡ. ನಿನ್ನ ಬೇರೆ ಕಡೆ ಹೋಗಿಲ್ಲ, ಅವನ ಜೊತೆ ಹೋಗಿ ಮಕ್ಕೋಗಲ್ಲೇ. ಇಲ್ಲ ಸತ್ಯ, ದೇವ್ರ ವಿರುದ್ಧ ಕರೆ ಅಲ್ಲೇ ಏನ್ ದೇವ್ದ ಹಾವಳಿ ಅದ? ದೇವ್ವ ಬಂದ್ರಿ ಎದುರಿಸ್ಬಾಡ್ಲಿ ಮಂಗೆ. ನಾನು ಮಣಿಕಾಂತ ಕೈಯಲ್ಲಿ ನವಗ್ರಹ ಉಂಗ್ರನೂ ಹಾಕೊಂಡಿದ್ದೀನಿ. ಯಾವ ಪಾಪದ ಕೆಲಸನೂ ಮಾಡಿಲ್ಲ. ನಿಯತ್ತಾಗಿ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. ಎಲ್ಲರನ್ನೂ ಡೀಲ್ ಮುಗಿಸಿದ್ದೀನಿ. ಆದರೆ ಆ ಮನಿ ಯಾಕೆ ನಾನು ಹೋಮ್ ಆಗವಲ್ತ? ಏನು ಸಮಸ್ಯೆ ಇರ್ಬೋದು? ಪಾಪಿಗಳಿಗೆ ನನ್ನ ಮನೆ ಓಂ ಬರೋದಿಲ್ಲ. ನನ್ನ ಮನೆಯನ್ನ ಗುಲಾಮಗಿರಿಯಿಂದ ಕಿತ್ತುಕೊಂಡ ನನ್ನ ಮಕ್ಕಳು ನನ್ನ ಮನೆಗೆ ಬರಲಿ. ಎಲ್ಲ ಪೇಪರ್ಸ್ ನನ್ನ ಬಳಿನೇ ಇವೆ. ನನ್ನ ಪೇಪರ್ಸ್ ನನ್ನ ಬಳಿನೇ ಇವೆ. ಸುಂದರ ಬದುಕಿಗೆ ಕೊಳ್ಳಿ ಇಟ್ಟವನು ನೀನು. ಮೋಸಗಾರ, ನಯ ವಂಚಕ, ಮಿತ್ರ ದ್ರೋಹಿ. ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಸುಮ್ಮನೆ ಆಯಾಸ ಪಟ್ಕೊಳ್ಬೇಡ ಮುಕ್ತಿ. ಇವತ್ತಿನ ಸಮಯ ಮುಗಿದಿದೆ. ಹೊರಡು ಇಲ್ಲಿಂದ. ನಾಳೆ ಮತ್ತೆ ಸಿಗೋಣ. ಹೊರಡು, ಸಮಯ ಮುಗಿದಿದೆ. ಹೊರಡು ಇಲ್ಲಿಂದ. ಸತ್ಯ, ನಮ್ ಸಮಯನ ಸರಿ ಇಲ್ಲಿ. ನಮ್ ಸಮಯನ ಮುಗಿದು ಹೋಗ್ಬಿಟ್ಟತಿ ಅಲ್ಲ. ಕರೇಲೆ ನಿದ್ದಿನ ಬರೋದ ಮೂಲೆ ಮಲ್ಯ. ಆ ಮೂಲೆ ಏನ ಪಾಸ್ ಆದಂಗ ಆತ್ಲೆ. ಎದುರಿಸ್ಬರ್ಲಿ ಆ ಮನ್ಯಾಗ ಏನ್ರ ದೇವ್ದು ಏನ್ರ ಹವಳಿ ನಡೆದೈತೇನೆ? ನಮ್ಮ ಅಣ್ಣ ರಜನಿಕಾಂತ ಅವ ದೊಡ್ಡ ದೊಡ್ಡ ಡೀಲ್ ತಗೊಂಡು ಜೇಲ್ ಸೇರ್ಕೊಂಡ. ನಮ್ಮಣ್ಣ ರಜನಿಕಾಂತ ಅವನನ್ನ ಅಲ್ಲ. ಇಷ್ಟೇಂದ ನಾನು ಬಿಸ್ನೆಸ್ ಮಾಡ್ಕೊಂಡು ಬಂದೀನಿ. ಏನಾದರೂ ಲಾಭಕ್ಕೋಸ್ಕರ ಹಳೆ ಮನೆ ಖರೀದಿ ಮಾಡಿ ಏನಾರ ತಪ್ಪು ಮಾಡಿಬಿಟ್ಟೆ. ಮತ್ತೆ ಯಾರಿಗಾರು ಮಾರ್ಬೇಕಂದ್ರೆ ಯಾರೂ ಒಬ್ಬರು ಮುಂದೆ ಬರ್ತಾ ಇಲ್ಲ. ಆ ತಗೊಂಡ ಮೇಲಂತೂ ನಂಗೆ ನೆಮ್ಮದಿನೇ ಇಲ್ಲ. ಛೇ,
ನಾನಂತೂ ದೆವ್ವ ಇವಂತೂ ನಂಬೋದಿಲ್ಲ. ಈ ದೆವ್ವದ ಹಾವಳಿ ಹೆಂಗಾರ ಮಾಡಿ ಕತ್ತಿ ಕಾಣಿಸ್ಬೇಕು. ಯಾರಾದ್ರೂ ಬಾಬಾ ಸಿಕ್ಕರೆ ಮೊದ್ಲು ಇದು ಪರಿಹಾರ ಹುಡುಕ್ಬೇಕು. ಇದ ಬರೋಬ್ಬರಿ ಐತಿ. ಆತ್ಮ, ಎಲ್ಲ ಸರಿಯಾಗಿತ್ತ? ಮನೆ ಬಿಟ್ಟು ಆಚೆ ಹೋಗಿದ್ದೆ? ಅರೆ ನೀನ್ ಯಾವ ಬಂದೆ? ನಂಗೆ ಗೊತ್ತೇ ಆಗಿಲ್ಲಲ್ಲ. ಇಲ್ಲ, ನಾನು ಆವಾಗಲೇ ಬಂದೆ. ಅದಿರ್ಲಿ, ಮಧ್ಯಾಹ್ನ ಊಟ ಮಾಡಿದೀಯಾ? ಹಾ ಮಾಡಿದಲ್ಲ. ಎಲ್ಲಿ? ಮತ್ತೆಲ್ಲಿ ನೋಡು, ಆ ಬ್ಯಾಗಲ್ಲಿ ನೀನ್ ರಾತ್ರಿ ಊಟ ತಗೊಂಬಂದಿದ್ದೆ, ಅದೇ ಊಟ ಮಾಡಿದ್ದೆ. ನೀನು ಸಿಗ್ಲಿಲ್ಲ ಅಂದ್ರ ಏನ್ ಮಾಡುದು ಅಂತ ಹೇಳಿ ನಾನು ಪಾರ್ಸಲ್ ತಗೊಂಬಂದಿದ್ದೆ. ಬೆಳಿಗ್ಗೆ ಅದನ್ನ ತಿಂದೆ, ಮಧ್ಯಾಹ್ನಕ್ಕಂತೂ ಹೊಟ್ಟೆ ವಿಶ್ವಾಸಿಲ್ಲ. ಈಗ ರಾತ್ರಿಗಂತೂ ನನ್ನ ಡಯಟ್ ಮೇಲೆ ಇರ್ತೀನಿ. ನನ್ನ ಹತ್ರ ಹಣ್ಣಿದಾವ ಅಂತಿರ್ತೀನಿ. ಮತ್ತು ಅಂದಂಗೆ ನೀನು ನಿಂದು ಊಟ? ನನ್ನದು ನಿನ್ನ ಹಾಗೇನೆ ಕತೆ. ನಾನು ಊಟ ಮಾಡೇ ಬಂದೆ. ಅಲ್ಲೂ ಊಟ ಆದಮೇಲೆ ಕುಡಿಬಾರ್ದು ಅಂತ ಹೇಳ್ತೀನಿ. ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಕಾವ ಅಂತ ಹೇಳ್ತೀನಿ. ಏನ್ ಮಾಡ್ದಪ್ಪ, ಕುಡಿಯದಿದ್ರೆ ನಿದ್ರೆನೇ ಬರೋದಿಲ್ಲ ಈ ಹಾಳಾದ ಜನ್ಮಕ್ಕೆ. ಹಾಳಾದ ಜನ್ಮದ ಶಿಷ್ಯಂದರು ಬರುತ್ತಿದ್ದಾರೆ. ಅಲ್ರಿಪ್ಪ, ಬಹಳ ದಿವಸದಿಂದ ಬೆಟ್ಟ ಆದ್ರಿ, ಎಲ್ಲಿ ಹೋಗಿದ್ರಿ? ಜನರ ಮನಸ್ಥಿತಿ ಏನು ಎಂತದು ಅನ್ನೋದು ಹೇಳ್ರಲ್ಲ. ಏನಿಲ್ಲ ಬಾಬಾ, ಎಲ್ಲ ಸರಿಯಾಗೈತಿ. ಎಲ್ಲ ಸರಿಯಾಗೈತಿ ಬಾಬಾ. ನನಗ್ ಗೊತ್ತೈತಿ ನೀವು ಎಂತ ಬಂಡ ನನ್ನ ಮಕ್ಕಳು ಅನ್ನೋದು. ಅಲ್ಲ, ಹಂಡ ಬಾಂಡ ವಿದ್ಯಾ ಕಲ್ತು ಯಾರ್ಯಾರು ಏನೇನು ಮಾಡಾಕತ್ತೀರಿ, ಏನೇನು ಕಿಶಾಕತ್ತೀರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಿನ? ಲೇ ನನ್ನ ಮಕ್ಕಳ, ನೀ ಎಂತವ್ರು ಅದೀರಿ, ಹೆಂಗ ಅದೀರಿ, ಹೆಂಗ ನಡ್ಕೊಳಕತ್ತೀರಿ ಅನ್ನೋದು ನನಗ್ ಗೊತ್ತಾಗ್ತೈತಿರೋ ಮಂಡ ನನ್ನ ಮಕ್ಕಳ. ನಿಮ್ಮನ್ನ ನೋಡಿ ಬಹಳ ಸಂತೋಷ ಆಯ್ತು ಬಾಬಾ, ಎಲ್ಲ ಸರಿಯಾಗೈತಿ. ಎಲ್ಲ ಜನರ ಸೇವಾ ಮಾಡಾಕತ್ತೇವ ಬಾಬಾ. ಏನು ಸರಿಯಾಗಿದೆಯೋ? ಅವು ದೆವ್ವದ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಬಿಟ್ಟು ಏನೇನೋ ಮಾಡಾಕತ್ತೀವಿ. ಮೊದಲು ಊರಾಗಿನ ದೆವ್ವ ಅದನ್ನ ಬಿಡಿಸ್ಕೋಬೇಕು, ಅದು ಎಲ್ಲಿ ಹೋಗೈತ ತಿಳ್ಕೋಬೇಕು. ಆ ಕರ್ತವ್ಯ ಮಾಡಬೇಕು. ಹುಚ್ಚಪ್ಪುರ, ಎಲ್ಲದಿರಿ ನೀವು? ಹೆಂಗನ್ನೋದು ಸ್ವಲ್ಪ ಗೊತ್ತಾಗುದಿಲ್ಲ ನಿಮಗ? ಅಂತ ಸಂದರ್ಭ ಬಂದ್ರ ನಾವು ನಿಮ್ ಜೊತೆ ಅದೇವ್ ಬಾಬಾ. ನಾವು ನಿಮ್ ಜೊತೆನ ಅದೇವ್ ಬಾಬಾ. ಆದ್ರ ನೀವ್ ಹೆಂಗದಿರಿ ಅಂತ ನೋಡ್ಕೊಂಡು ಹೋಗಾಕ್ ಬಂದೇವ್ ಬಾಬಾ. ನಡೀರಿ. ನೀವು ಎಂತ ಮಕ್ಕಳು ಅನ್ನೋದು ನನಗ್ ಗೊತ್ತೈತಿ. ಕಸ್ಕೊಂಡ ಬಾಬಾ, ಎಷ್ಟು ಕಸ್ಕೊಂಡ್ ಬಂದೀಯೋ? ನನ್ನ ಕಡೆ ಬಂದವ್ರದ್ದು ಎಲ್ಲಾರದು ಕಸ್ಕೊಂಡ ಬಿಟ್ಟೇನೋ ಬಾಬಾ. ಅಲ್ಲೋ, ನಾನು ಕಸ್ಕೊಂಡಿದ್ದಲ್ಲ, ಸಮಸ್ಯೆ ಏನು ಮಾಡ್ಕೊಂಡ್ ಬಂದಿದಿ, ಸಮಸ್ಯೆ ಏನದಾವ ಅಂತ ಹೇಳಿದೆ ಅಲ್ಪ. ಸಮಸ್ಯೆನೂ ಕಸ್ಕೊಂಡಿ, ಮತ್ತ ರೊಕ್ಕನೂ ಕಸ್ಕೊಂಡಿ ಅಲ್ಲ? ಎಲ್ಲ ಸಮಸ್ಯೆನೂ ಕಸ್ಕೊಂಡೇನಿ, ಮತ್ತ ರೊಕ್ಕನೂ ಕಸ್ಕೊಂಡಿ ಅಲ್ಲ? ಕಸ್ಕೊಂಡೇನಿ ಬಾಬಾ. ನೀನು ಇಸ್ಕೊಂಡಿ ಬಾಬಾ.
ನೀ ಎಷ್ಟು ಇಸ್ಕೊಂಡಿ? ನಂದು ಹಂಗರಿ ಈ ಕಡೆ ಸಮಸ್ಯೆನೂ ಇಸ್ಕೊಂಡೇನ್ರಿ ಮತ್ ರೊಕ್ಕನೂ ಇಸ್ಕೊಂಡೇನ್ರಿ. ಆತು. ಈ ಊರಾಗ ಒಂದು ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆಯನ್ನ ನಾವು ಬಗೆಹರಿಸಿಕೊಳ್ಳಲೇಬೇಕು. ನಡೆಯಿರಿ. ಮೊದಲು ಆ ಒಂದು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿ ಜನರ ಕಲ್ಯಾಣವನ್ನೇ ಮಾಡುವುದೇ ನನ್ನ ಧರ್ಮ. ನಾನು ಕೈ ನೋಡಿ ಜಾತಕ ಹೇಳೋಮಲ್ಲ. ಯಾವುದರ ಸಮಸ್ಯೆ ಬಂತಂದ್ರ ಆ ಸಮಸ್ಯೆಯನ್ನ ಬಗೆಹರಿಸುವುದೇ ನನ್ನ ಕೆಲಸ. ಏನ್ ತಿಳ್ಕೊಂಡ್ರಿ? ಪ್ರಸಂಗ ಬಂದ್ರ ನಿಮ್ಮನ್ನು ಬಲಿ ಕೊಡಾಕ ನಾನು ಹಿಂದೆ ಮುಂದೆ ನೋಡುವುದಿಲ್ಲ. ಹಂಗ್ ಮಾಡ್ಬೇಡ್ರಿ. ನಾನು ಬಡ್ಕೊಂಡು ಬಾಬಾ, ನಾನು ಬಡ್ಕೊಂಡು ಬಾಬಾ. ನೀವು ಅಗೋಚರ ಶಕ್ತಿ ಕೂಡ ಮಂಗ್ಯಾನಾಟ ಆಡಿದ್ರಿ, ನಾ ನಿಮ್ಮನ್ನ ಬಡ್ಕೊಂತೀನಿ. ಬಡ್ಕೊಂಡು ಬಾಬಾ ಕೀ ಜೈ, ಬಡ್ಕೊಂಡು ಬಾಬಾ ಕೀ ಜೈ, ಬಡ್ಕೊಂಡು ಬಾಬಾ ಕೀ ಜೈ, ಬಡ್ಕೊಂಡು ಬಾಬಾ ಕೀ ಜೈ. ನನ್ನ ಜೀವನದ ಕತೆ ನನಗೆ ಗೊತ್ತು. ನನಗೆ ಗೊತ್ತು. Wanna do the chain.